ಮಂಜುಳಾ ನಾಗೇಂದ್ರ ಪ್ರಸಾದ್ ಅವರ ಮಗನಾದ ಧನುಷ್ ರವರ ಮದುವೆ ವರನನ್ನು ಸಿದ್ಧತೆ ಮಾಡುವಂಥದ್ದು ನಮ್ಮ ಮನೆಗಳಲ್ಲಿ ಈ ರೀತಿ ಮಾಡ್ತೀವಿ. ಈ ಒಂದು ಕ್ರಮವನ್ನು ನೋಡ್ತಾ ಬರೋಣ. ಹಲ್ದಿ ಫಂಕ್ಷನ್ ವರನಿಗೆ ಸ್ನಾನ. ಈ ಸ್ನಾನವನ್ನು ಕ್ಯಾರೆಟ್ ನಿಂದ ಮಾಡಿರ್ತಕ್ಕಂಥ ನೀರಿನಿಂದ, ಬೀಟ್ರೂಟು ಮಾಡಿರ್ತಕ್ಕಂಥ ನೀರಿನಿಂದ, ಪಾಲಕ್ನಿಂದ ಮಾಡಿರ್ತಕ್ಕಂಥ ನೀರಿನಿಂದ, ಹಾಲು ಮಿಶ್ರಣ ನೀರಿನಿಂದ, ಹಾಗೆ ಅರಿಶಿಣ ಮಿಶ್ರಣ ನೀರಿನಿಂದ ಅವ್ರಿಗೆ ಸ್ನಾನವನ್ನು ಮಾಡಿಸುವಂಥದ್ದು ಇದೊಂದು ನಮ್ಮ ಮನೆಯಲ್ಲಿ ಬರುವಂತಹ ಸಂಪ್ರದಾಯ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ನೆಂಟರಿಷ್ಟರೆಲ್ಲನೂ ಒಂದು ಮೇಲ್ಗಡೆ ಜಲ್ಲಡಿ ಇಟ್ಟು ಅದರಲ್ಲಿ ಅದ್ರ ಮುಖಾಂತರ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಆ ವರನ ಸಿದ್ಧತೆ ನಡೀತಾ ಇದೆ ಅನ್ನೋದು ತೋರಿಸುತ್ತೆ. ಇದು ಖುಷಿಯಾಗಿ ಬಾಹುಬಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಅವ್ರಿಗೆ ತಮಾಷೆಯಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ಈಗ ನೋಡ್ತೀವಿ. ನೋಡಿ ಚೆಲ್ತಾ ಇರೋವಂಥದ್ದು. ಒಂದು ಖುಷಿಯಾದಂಥ ಕಾರ್ಯಕ್ರಮ ಹೌದು. ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ, ನೋಡ್ತಾ ಬರೋಣ. ಇದಾದಮೇಲೆ ನೋಡಿ ಪೂಜೆ ಮಾಡುವಂಥದ್ದು ಲಕ್ಷ್ಮೀ ಪೂಜೆ ಅಂತೀವಿ. ಆ ಒಂದು ಲಕ್ಷ್ಮೀ ಪೂಜೆಗೆ ನಾವು ಸಿದ್ಧತೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಳೆಗಳಿಟ್ಟಿರುವಂಥದ್ದು, ಅಲ್ಲಿ ಕಲರ್ಫುಲ್ ಆದಂತಹ ವಸ್ತ್ರಗಳು ನೋಡ್ತಾ ಇದ್ವಿ. ರೇಷ್ಮೆ ಮತ್ತು ಒಡವೆ ವೈಡೂರ್ಯಗಳನ್ನು ನೋಡ್ತಾ ಇದ್ವಿ. ಭಗವಂತ ನೀನು ನಮ್ಗೆ ನೀಡಿರ್ತಕ್ಕಂಥದ್ದು ಇದ್ರ ಮುಖಾಂತರ ನಾವು ಬಳಸ್ಕೊತೀವಿ ಅಂತ ಪೂಜೆ ಮಾಡಿ ಅದನ್ನು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಹಳದಿ ಬಣ್ಣವನ್ನು ಬಳಸಿರುವಂಥದ್ದು ನೋಡಿ ಅವರು ಕಾಣ್ತಾ ಇದೆ. ಮಂಗಳ ವಾದ್ಯಗಳು ಎಷ್ಟು ಸೊಗಸಾಗಿ ವಾದ್ಯಗಳನ್ನು ನುಡಿಸ್ತಾ ಇರುವಂಥದ್ದು. ಈಗ ಅರಿಶಿಣ ಕುಟ್ಟುವಂಥದ್ದು, ಅರಿಶಿಣದ ಕೊಂಬು ಆ ಒರಳಿಗೆ ಹಾಕಿ ಕುಟ್ಟುವಂಥದ್ದು ಒಂದು ಸಂಪ್ರದಾಯ. ಅದನ್ನು ಅರಿಶಿಣವನ್ನು ತಗೊಂಡು ಆ ವರನಿಗೆ ಹಚ್ಚುವಂಥದ್ದು. ಮಮ್ಮಿ ಪೂಜೆಗೆ ಸಿದ್ಧ ಮಾಡ್ಕೊತಾ ಇರೋವಂಥದ್ದು. ಹಾಗೆ ಸಂಡಿಗೆಗಳು 5 ಬಣ್ಣದ ಸಂಡಿಗೆಗಳನ್ನು ಆ ಒಂದು ಬಳೆಗಳ ಒಳಗಡೆ ಇಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದೊಂದು ಸಂಪ್ರದಾಯ. ಅರಿಶಿಣ ಕುಟ್ಟುವ ದಿನದಂದು ನೆಂಟರು ಸ್ನೇಹಿತರನ್ನು ಕರೆಸಿ ಹೋಳಿಗೆ ಊಟವನ್ನು ಬಡಿಸಿ ಅವರಿಗೆ ಸಂತೃಪ್ತಿ ಆಗುವ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲಕ್ಕೂ ಮೊದಲು ನಮ್ಮ ಮನೆಗಳಲ್ಲಿ ಮೊದಲು ಚಪ್ರ ಹಾಕುವ ಸಂದರ್ಭದಲ್ಲಿ ಒಂದು ಕಂಬವನ್ನು ನಡೀತೀವಿ. ಆ ಕಂಬಕ್ಕೆ ಪೂಜೆಯನ್ನು ಮಾಡ್ತೀವಿ. ಮುತ್ತು ರತ್ನ ಪಗಡ ಹಾಕಿ 5 ಮುತ್ತೈದರಿಂದ ಪೂಜೆಯನ್ನು ಸಲ್ಲಿಸಿ ಮದುವೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಂಬಕ್ಕೆ ಪೂಜೆಯನ್ನು ಸಲ್ಲಿಸುವಂಥದ್ದು ಒಂದು ಸಂಪ್ರದಾಯ ನಡೆಯೂ ಹೌದು. ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ನಾವು ಸಹ ಶುಭವಾಗಲಿ ಎಂದು ಹಾರೈಸೋಣ ಬನ್ನಿ. ಇದು ವರ ಧನುಷ್ಯರವರ ಮನೆ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿದೆ. ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ನೋಡೋಣ. ಈಗ ಮತ್ತೊಂದು ಈವೆಂಟನ್ನು ನಾವು ನೋಡ್ತಾ ಇದ್ದೀವಿ. ಇದು ಸಂಜೆ ಮಾಡುವಂಥ ಈವೆಂಟು. ವರನನ್ನು ಕೂಡಿಸಿ ವರನ ಮುಂದೆ ದೀಪಗಳನ್ನು
ಬೆಳಗಿಸಿ ಪ್ರತಿಯೊಬ್ಬರೂ ದೀಪಗಳನ್ನು ಇಟ್ಟು ಆರತಿಯನ್ನು ಮಾಡುವಂಥದ್ದು. ಇದರ ಹೆಸರು ದೀಪಾಲ ಪೆಳ್ಳಿ ಕೊಡುಕು. ಇದು ಈವೆಂಟ್ ಹೇಗಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇದೊಂದು ಮೆಹಂದಿ ಹಾಕುವ ಕಾರ್ಯಕ್ರಮ. ಎಲ್ಲ ನೆಂಟರಿಷ್ಟರಿಗೆ ಬಂದಂಥ ಸ್ನೇಹಿತರಿಗೆ ಮೆಹಂದಿಯನ್ನು ಹಾಕುವಂಥದ್ದು. ಆ ಒಂದು ಹೆಣ್ಮಗು ಮೆಹಂದಿಯನ್ನು ಹಾಕ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಷ್ಟು ಸೊಗಸಾಗಿ ಸುಂದರವಾಗಿ ಹಾಕ್ತಾ ಇದೆ ನೋಡಿ. ಹಾಗೆ ವರನಿಗೂ ಸಹ ಮೆಹಂದಿಯನ್ನು ಹಾಕ್ತಿರುವಂಥ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಇದೇ ವರ ನೋಡಿ, ಅದ್ಭುತವಾಗಿ ಕಾಣ್ತಾ ಇದೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.